ಹಾಯ್ ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಬಾದಾಮಿ ಕ್ಯಾಂಡಿ. ಬೇಕಾಗಿರೋದು ಬಾದಾಮಿ ತೊಗೊಂಡಿನಿ ಒಂದು 100 ಗ್ರಾಮ್. ಇದು ಕರಿ ಎಳ್ಳು ಬಿಳಿ ಎಳ್ಳು. ನಾನು ಚಲೋ ಕಾಣಲಿ ಕಲರ್ ಅಂತಂದು ಇದಕ್ಕೆ ಕರಿ ಎಳ್ಳು ಮಿಕ್ಸ್ ಮಾಡೀನಿ. 1-2 ಸ್ಪೂನ್ ಸಕ್ಕರೆ ತೊಗೊಂಡಿನಿ, 1 ಸ್ಪೂನ್ ತುಪ್ಪ. ಇದನ್ನು ಫಸ್ಟ್ ಎಳ್ಳು ಹುರಿದು ಒಂದು ಪ್ಲೇಟ್ನ ಸೈಡ್ ಇಡ್ಬೇಕ್ರಿ. ಸ್ವಲ್ಪ ಎಳ್ಳು ಇವನ್ನ ಬಿಸಿ ಮಾಡಿ ಒಂದು ಪ್ಲೇಟ್ನ ಸೈಡ್ ತೆಗಿಬೇಕ್ರಿ. ಒಂದು ನಿಮಿಷ ಅಥವಾ 1.5 ನಿಮಿಷ ಏನು ಹುರ್ಕೊಂಡ್ಬಿಡ್ರಿ. ಇದು ಆಗೈತ್ರಿ. ಈಗ ಸೈಡ್ ತೆಗೆದ್ಬಿಡೋಣ್ರಿ. ಈ ಬಾದಾಮಿನ ಹಾಕ್ಕೋಬೇಕ್ರಿ. ಇವನ್ನ ಹುರ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕ್ರಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ ರೀ. ಗ್ಯಾಸ್ ಲೋ ಫ್ಲೇಮ್ನಾಗ ಇರಲಿ, ಇಲ್ಲಾಂತ ಬರ್ತದೆ ಚಾನ್ಸ್ ಇರ್ತೈತಿ. ಅದಕ್ಕೆ ಲೋ ಫ್ಲೇಮ್ನಾಗ ಇಟ್ಟು ಹುರಿಬೇಕ್ರಿ. ಇವನ್ನ ಒಂದು ನಿಮಿಷ ಹಿಂಗೆ ಇದು ಕರಗಬೇಕ್ರಿ ಸಕ್ಕರೆ. ಅದ್ರೊಳಗೆ ಬಾದಾಮಿ ಒಳಗೆ ಹುರಿತಾನೆ ಇರಿ, ಗೊತ್ತಾಗ್ತೈತ್ರಿ. ನಿಮಗೆ ಕಲರ್ ಚೇಂಜ್ ಆದ ತಕ್ಷಣ ಅವ್ನು ಎಳ್ಳೊಳಗೆ ಇದನ್ನು ಹಾಕೊಂಡ್ಬಿಡ್ಬೇಕ್ರಿ. ಇದು ರೆಡಿ ಆಗೈತ್ರಿ. ತೆಗೆದ್ಬಿಡೋಣ್ರಿ ಇದನ್ನು. ಇವನ್ನ ಬಾದಾಮಿ ಪ್ಲೇಟ್ನ ತೆಗೆದ್ಬಿಡೋಣ್ರಿ. ಎಳ್ಳು ಏನು ಇಟ್ಟಿವಲ್ರಿ. ಈ ಥರ ಬಾದಾಮಿಗೆ ಅಂಟ್ಕೋಬೇಕ್ರಿ ಎಳ್ಳು. ಆ ಥರ ಮಿಕ್ಸ್ ಮಾಡಿರಿ. ನಿಮ್ಮ ಕಡೆ ಬಟರ್ ಪೇಪರ್ ಇದ್ದರೆ ಆ ಥರ ಎಳ್ಳು ಹಾಕಿರಿ. ನಾನು ಪ್ಲೇಟ್ನ ಹಾಕ್ಕೊಂಡಿನಿ. ಬಾದಾಮ್ ಕ್ಯಾಂಡಿ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಮಾಡಿರಿ, ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ. ಚಾಕ್ಲೇಟ್ ಬದಲಿ ಬಾದಾಮಿ ಈ ಥರ ಮಾಡಿ ಕೊಡ್ರಿ, ಇಷ್ಟಪಟ್ಟು ತಿಂತಾರೆ.